ಮಕ್ಕಳ ಕೈಗೆ ಮೊಬೈಲ್ ಕೊಡುವ ಮುನ್ನ ಹುಷಾರ್, ಹಠ ಮಾಡ್ತಾರೆ ಅಂತ ಮೊಬೈಲ್ ಕೊಟ್ರೆ ಡೇಂಜರ್. ನೋಡಿ, ನಿಮ್ಮ ಮಕ್ಕಳಿಗೆ ಮೊಬೈಲ್ ಕೊಡುವ ಮುನ್ನ ಈ ಸ್ಟೋರಿನ ಗಮನ ಇಟ್ಟು ಕೇಳಿ. ಯಾಕಂದ್ರೆ ಹಠ ಮಾಡ್ತವೆ ಮಕ್ಕಳು. ಏನು ಕೇಳ್ತಾರೋ ಅದನ್ನೇ ಕೊಡಕ್ಕಾಗತ್ತಾ? ಯೋಚನೆ ಮಾಡಿ. ಸೈಲೆಂಟ್ ಆಗಿ ಮಕ್ಕಳಿಗೆ ಒಕ್ಕರಿಸುತ್ತೆ ಟ್ರೆಮರ್ಸ್ ಡಿಸಾರ್ಡರ್. ಏನ್ ಹಿಂಗಂದ್ರೆ, ಮೊಬೈಲ್ ಬಳಕೆಯಿಂದ ಕೈಗಳ ಸೆಳೆತ ಆಗುತ್ತೆ, ನರಗಳ ಎಳೆತ ಶುರುವಾಗುತ್ತೆ. ನೋಡಿ, ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, ಶೇಕ್ ಆಗ್ತಿದೆ ನೋಡಿ. ಈ ಸಮಸ್ಯೆ ನಿರ್ಲಕ್ಷಿಸಿದ್ರೆ ಮಕ್ಕಳ ದೈಹಿಕ ಆರೋಗ್ಯದ ಮೇಲೆ ಎಫೆಕ್ಟ್ ಆಗುತ್ತೆ. ಕೋವಿಡ್ ಬಳಿಕ ಮಕ್ಕಳಲ್ಲಿ ಕಂಡು ಬರ್ತಾ ಇದೆ ಹೊಸ ಕಾಯಿಲೆ. ನಾವು ಹೇಳ್ತಾ ಇಲ್ಲ, ತಜ್ಞರು ಹೇಳಿದ್ದಾರೆ. ಅತಿಯಾದ ಮೊಬೈಲ್ ಬಳಕೆಯಿಂದ ಬಾಲಕುಬ್ನಲ್ಲಿ ಕಾಯಿಲೆ ಪತ್ತೆಯಾಗಿದೆ. ನೋಡಿ, ಬಾಲಕನ ಕೈ ನೋಡಿ, ಏನು ಅವ್ನು ಶೇಕ್ ಮಾಡ್ತಿಲ್ಲ, ಅದಾಗೆ ಶೇಕ್ ಆಗ್ತಾ ಇದೆ. ಮೊಬೈಲ್ ಬಳಸಿ ಪೆನ್ನು ಪೆನ್ಸಿಲ್ ಹಿಡುವಂತಹ ಪರಿಸ್ಥಿತಿ ನೋಡಿ. ಅಂದ್ರೆ ಹಿಡಿಯದಂತಹ ಪರಿಸ್ಥಿತಿ ಬಂದ್ಬಿಟ್ಟಿದ್ದಾನೆ. ಪುಸ್ತಕ ಹಿಡಬೇಕಾದಂತಹ ಕೈ, ಪೆನ್ನು ಪೆನ್ಸಿಲ್ ಹಿಡಬೇಕಾದಂತಹ ಕೈ ಈಗ ನೋಡಿ ಹೆಂಗ್ ಅಲಗಾಡ್ತಾ ಇದೆ. ಅಲ್ಲಿ ಸಾಪಾಗಲ್ಲ ಅದು. ಮೊಬೈಲ್ ಯೂಸ್ ಮಾಡಿಲ್ಲ ಅಂದ್ರೆ ಕೈಯಲ್ಲಿ ನಡುಕ ಶುರುವಾಗುತ್ತೆ. ಮೊಬೈಲ್ ಕೊಟ್ರೆ ಕರೆಕ್ಟ್ ಆಗುತ್ತೆ. ಮೊಬೈಲ್ ದೂರ ಹಿಡಿದಿದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಹಾಗಾಗಿ ಪದೇ ಪದೇ ಹೇಳ್ತಾ ಇದ್ದೀವಿ, ಇದು ವಯಸ್ಸಿನ ಮಿತಿ ಏನಿಲ್ಲ.